ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಿಫ್ಟಿ ಪ್ರಾಕ್ಟಿಕಲಿ ಫ್ಲಾಟ್ ಆಗಿದೆ. ನಾನು ಮಧ್ಯೆಲ್ಲ ಮಾತಾಡ್ತಾ ಇರುವಾಗ 74 ಪಾಯಿಂಟ್ಸು ಸಿಂಪ್ಲಿ ರೊಟೇಷನ್ ನಡೀತಾನೆ ಇದೆ. 2 ದಿನದಿಂದ ಐಟಿನ ಹೊಡೆದ್ರು, ಇವತ್ತು ಐಟಿನ ಏರಿಸಿದ್ದಾರೆ. ಬ್ಯಾಂಕ್ ನಿಫ್ಟಿ ಕೂಡ ಪ್ಲಸ್ ಅಲ್ಲಿದೆ. ನಮ್ಮ ಒಂದು ಇದರಲ್ಲಿ ಎಕ್ಸೆಪ್ಟ್ ಈ ಮಣಪ್ಪುರಂ ಮತ್ತೆ ಈ ಕಲ್ಯಾಣ್ ಜ್ಯುವೆಲ್ಲರ್ಸ್, ಈ ಬೇರೆ ಪಟಾಕಿ ಇಷ್ಟೆಲ್ಲ ಜನರಲಿ ಡೂಯಿಂಗ್ ವೆಲ್. ಇನ್ಫಿ 3.5% ಅಪ್ ಅಲ್ಲಿದೆ. ಟೈಟನ್ 2.8% ಅಪ್ಪು. TCS 2.1, ಸೌತ್ ಇಂಡಿಯನ್ ಬ್ಯಾಂಕು 2.2, ಟಂಗಮೈಲ್ 2, ಟೆಕ್ ಮಹೀಂದ್ರ 2, ಕರ್ನಾಟಕ ಬ್ಯಾಂಕು 1.6, ಹೀರೋ ಮೋಟಾರ್ ಕಾರ್ಪ್ 1.1, ಬಜಾಜು ರೈಡರ್ಸ್ +1, ಕಲ್ಯಾಣ್ ಜ್ಯುವೆಲ್ಲರ್ಸ್ 7% ಡೌನು, ಮಣಪ್ಪುರಂ -1.3. ಆದರೆ ಇವತ್ತು ಓವರ್ ಆಲ್ ಆಗಿ ನೋಡಿದ್ರಿ ಅಂತಂದ್ರೆ ಪಾಪ್ಸಿ 7% ಡೌನು, ಸ್ಯಾಮ್ಸಂಗು 10% ಇಳಿದಿದೆ, ಹೈನೆಕ್ಸ್ 10%. ಆಲ್ರೆಡಿ ಚೀಪ್ ಆಗಿರುವಂಥ ಹ್ಯುಂಡೈ 8% ಇನ್ನೂ ದಬ್ಬಾಕೊಂಡಿದೆ. ಇನ್ಫ್ಯಾಕ್ಟ್ ಕೊರಿಯಾದಲ್ಲಿ ತಗೊಂಡ್ರೆ ರೀಪರ್ ದೆನ್ ಬೈಯಿಂಗ್ ಇಟ್ ಇನ್ ಇಂಡಿಯಾ. ಇವತ್ತು ನನ್ನ ಜೊತೆ ನನ್ನ ತಮ್ಮ ವಿನೋದ್ ಇದ್ದಾನೆ. ಈ ಪ್ರಶ್ನೆಗಳನ್ನ ಕೇಳ್ತಾನೆ, ನಾನು ಉತ್ತರ ಕೊಡ್ತೀನಿ. ಬಟ್ ಓವರ್ ಆಲ್ ಆಗಿ ನೋಡಿದ್ರಿ ಅಂತಂದ್ರೆ ಮಾರ್ಕೆಟ್ ಫ್ಲಾಟ್ ಆಗಿದೆ, ಎಲ್ಗೂ ಹೋಗಿಲ್ಲ. FI ಬೈಯಿಂಗ್ ದೊಡ್ಡದಾಗೇನು ಬಂದಿಲ್ಲ, FI ಸೆಲ್ಲಿಂಗ್ ಕೂಡ ದೊಡ್ಡದಾಗೇನು ಬಂದಿಲ್ಲ. ಮಾರ್ಕೆಟ್ ಅದೇ ಯಥಾಸ್ಥಿತಿನಲ್ಲೇ ಇದೆ. ಬಟ್ ಇವತ್ತು ಆಪ್ಸಿ ನಡೆದಂಥದ್ದು ಒಂದು ದೊಡ್ಡ ಇವೆಂಟ್, ಒಂದು ಸಂಭವನೆ. ಯಾಕಂತಂದ್ರೆ ವಾಟ್ ಎವರ್ ಸ್ಯಾಮ್ಸಂಗ್ ಗೆಟ್ ಮೋರ್ ದೆನ್ ಅನಲಿಸ್ಟ್ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಬೆಟರ್ ರಿಟರ್ನ್ಸ್ ಸ್ಯಾಮ್ಸಂಗ್ ಕೊಟ್ಟರು. ಇನ್ ಸ್ಪೈಟ್ ಆಫ್ ದಟ್ ಮಾರ್ಕೆಟ್ ಕರೆಕ್ಟ್ ಆಗಿದೆ. ಫಸ್ಟ್ ಏನಾಗಿದೆ ಅಂತಂದ್ರೆ ಗೋಲ್ಡ್ ಲೋನ್ ಇಸ್ ಓವರ್ ಟೇಕಿಂಗ್ ವೆಹಿಕಲ್ ಲೋನ್ ಆಸ್ ಅ ಸಿಂಗಲ್ ಲಾರ್ಜೆಸ್ಟ್ ಸೆಕ್ಯೂರಿಟಿ. ಅಂದ್ರೆ ಅದೇನ್ ಹೇಳಕ್ ಬರ್ತಾ ಇದ್ದಾರೆ ಅಂತಂದ್ರೆ ದಟ್ ಈಸ್ ಈ ಲೋನ್ಸ್ ನ ಸೆಕ್ಯೂರ್ಡ್ ಅನ್ಸೆಕ್ಯೂರ್ಡ್ ಲೋನ್ಸ್ ಅಂತ ಭಾಗ ಮಾಡ್ತಾರೆ. ಈ ಅನ್ಸೆಕ್ಯೂರ್ಡ್ ಲೋನ್ ಅಂತ ಅನ್ನೋದು ನಿಮ್ಮ ಈ ಕ್ರೆಡಿಟ್ ಕಾರ್ಡು, ಪರ್ಸನಲ್ ಲೋನು ಇದೆ. ಸೆಕ್ಯೂರ್ಡ್ ಲೋನ್ ಅಲ್ಲಿ ಹೈಯೆಸ್ಟ್ ಗ್ರೋಯಿಂಗು. ನಾರ್ಮಲ್ ಆಗಿ ಹೋಮ್ ಲೋನ್ ಇರಬೇಕು, ಈಗ ಹೋಮ್ ಲೋನ್ ಇಲ್ಲ. ಕಾರ್ ಲೋನ್ ಆಗಿತ್ತು, ಈಗ ಗೋಲ್ಡ್ ಲೋನ್ ಬಂದು ಮನೆ ಲೋನ್ ಪ್ಲಸ್ ಇದಿಲ್ದಂಗೆ, ಯಾವುದು ಈ ಕಾರ್ ಲೋನ್ ಇಲ್ದಂಗೆ ಅದಕ್ಕೂ ಮೇಲೆ ಒಂದು ಸ್ಟೆಪ್ ಆಗಿ ಹೋಗ್ಬಿಟ್ಟಿದೆ. ವಾಟ್ ಇಟ್ ಇಂಡಿಕೇಟ್ಸ್ ಅಂತಂದ್ರೆ ನನ್ನ ಪ್ರಕಾರ ಅಕ್ಯೂಟ್ ಪ್ರಾಬ್ಲಮ್ಸ್ ಆಫ್ ದಿ ಲೋವರ್ ಲೆವೆಲ್, SME ಮಾಡುವಂಥವ್ರು, ಚಿಕ್ಕ ಲೆವೆಲಲ್ಲಿ ಬಿಸ್ನೆಸ್ ಮಾಡುವಂಥವ್ರು, ಮಿಡಲ್ ಕ್ಲಾಸು ಕೆಲಸ ಬಿಟ್ಟು ಹೊರಗಡೆ ಹೋದಂಥವ್ರು, ಅವರೆಲ್ಲ ಈ ಹೈಯರ್ ಪ್ರೆಜ್ ಮಾಡ್ತಾ ಇದ್ದಾರೆ. ಈಗ ತುಂಬ ಈಗ ಈ ಥರ ತುಂಬ ಕಂಪನೀಸ್ಗಳಿದೆ. ನಿಮ್ಮ ಗೋಲ್ಡ್ನ ತೊಗೊಂಡು ಕೊಟ್ಬಿಡ್ತಾರೆ, ನಿಮ್ಮ ಲೋನ್ನ ಕ್ಲೋಸ್ ಮಾಡಿ ಗೋಲ್ಡಾಗಿ ತಗೊಂಡು ಗೋಲ್ಡ್ನ ಮಾರ್ಬಿಟ್ಟು ನಿಮ್ಮ ರೇಟ್ಗೆ ಕೊಡ್ತಾರೆ. ಬೆಸ್ಟ್ ಪ್ರೈಸ್ ಅಂತ ಹೇಳ್ತಾರೆ, ಅವ್ರು ಕೂಡ ದುಡ್ಡು ಮಾಡ್ತಾರೆ. ಸೊ ದೇರ್ ಇಸ್ ತುಂಬ ಸ್ಟ್ರೆಸ್ ಇದೆ ಸಿಸ್ಟಮಲ್ಲಿ. ಅದರಿಂದನೇ ಜನರು ಲಾಸ್ಟ್ ಚಿನ್ನನಿಟ್ಟು ತಗೋತಾ ಇದ್ದಾರೆ. ಈ 50 ಟನ್ ಗೋಲ್ಡ್ ಈಗ ಇಂಡಿಯಾದಲ್ಲಿ ರೀಸೈಕ್ಲಿಂಗ್ಗೆ ಬಂದ್ಬಿಟ್ಟಿದೆ. ಜನರು ಈಗ ಓಲ್ಡ್ನ ಮಾರ್ತಾ ಇದ್ದಾರೆ ಅಂತ ಅನ್ನೋದು ಸಬ್ಸ್ಟಾನ್ಷಿಯಲಿ ಈಗ ಈ ಮಾರ್ಟ್ಗೇಜ್ ಮಾಡಿದಂಥ ಲೋನ್ನ ಬಿಡಿಸ್ಕೊಳ್ಳೋದಕ್ಕಾಗ್ದಂಗೆ ಮಾಡ್ತಾ ಇದ್ದಾರೆ ಅಂತ ಅನ್ನೋದೇ. ಸೊ ಈ ತರ ಇರುವಂತ ಒಂದು ಸಂದರ್ಭದಲ್ಲಿ ನಮ್ಮ ಮುತ್ತೂಟು, ಮಣಪ್ಪುರಂ ಈ ತರ ಕಂಪನಿಗಳು ಗೋಲ್ಡ್ ನ ಇದು ಓವರ್ಟೇಕ್ ಮಾಡ್ತಾ ಇದೆ. ಸೆಕ್ಯೂರಿಟೈಸೇಷನ್ ಅಲ್ಲಿ ಅವರ ಲೋನ್ ಬಿಕ್ಕು ಇಂಪ್ರೂವ್ ಆಗ್ತಾ ಇರೋದ್ರಿಂದ ಈ ತರ ಒಂದು ಕಂಪನಿಗಳೆಲ್ಲ ಒಂದು ಇನ್ನರ್ ಆಗಿ ನೋಡುವಾಗ ಇದು ಒಂದು ಒಳ್ಳೆ ಸಮಯನೇ. ಅದರಿಂದನೇ ನಾವು ನೋಡಿ ಕನ್ಸಿಡರ್ ಮಾಡ್ತಾನೆ ಇದ್ದೀವಿ. ಇವತ್ತು ಮಣಪ್ಪುರಂದು ವ್ಯಾಲ್ಯೂ ಏರಿದೆ, ಮುತ್ತೂಟ ಸ್ವಲ್ಪ ಕಡಿಮೆ ಆಗಿದೆ. ಸೊ ಹಾಗಾಗಿ ಮುತ್ತೂಟ್ನ ನೀವು ಕನ್ಸಿಡರ್ ಮಾಡಬಹುದು. ಅದೇ ರೀತಿ ಬ್ಲೂ ಮುತ್ತೂಟು ಪ್ರೈವೇಟ್ ಪಬ್ಲಿಕ್ ಇಶ್ಯೂ ಬರುತ್ತೆ. ಎನಿ ಟೈಮ್ ನಾವು ವಿ ಕ್ಯಾನ್ ಎಕ್ಸ್ಪೆಕ್ಟ್ ದ ಪಬ್ಲಿಕ್ ಇಶ್ಯೂ. ಆದ್ರೆ ನೀವು ಮುಂಚೆ ಹೇಳಿದ್ದೀರಾ ಮೇ ಬಿ ಗೋಲ್ಡ್ ರೇಟು ಈ ಪ್ರಪಂಚದಲ್ಲಿ ಕಡಿಮೆ ಆಗುವಾಗ ಇಂಡಿಯಾದಲ್ಲೂ ಕಡಿಮೆ ಆಗುತ್ತೆ. ಆ ಸಮಯದಲ್ಲಿ ಈ ರೀತಿಯಾದಂತ ಕಂಪನಿಗಳಿಗೆ ನೋವು ಜಾಸ್ತಿ ಆಗುತ್ತೆ. ಯಾಕೆಂತಂದ್ರೆ ಈ ಲೋನ್ಸ್, ಈ ಸಾಲ ತಗೊಂಡಿರುವ ಲೋನ್ಸ್ ಎಲ್ಲ ಅದನ್ನ ಮಾರ್ಬಿಡ್ತಾರೆ. ಅವ್ನು ಸೆಕ್ಯೂರ್ಡ್, ಅವ್ನು ಮಾರ್ಬಿಟ್ಟು ಹೋಗ್ಬಿಡ್ತಾನೆ, ಮಾಡಿ ರಿಕವರ್ ಆಗ್ಬಿಡ್ತಾನೆ. ತಿರ್ಗಾ ಲೋನ್ ಕೊಡೋದಕ್ಕೆ ಆಗುತ್ತಾ ಅಂತ ಅನ್ನೋದೇ ಈಗ ಪ್ರಶ್ನೆ. ವೈ ದ ಪ್ರೈಸಸ್ ಆರ್ ಹೈಯರ್ ಇಸ್ ಬಿಕಾಸ್ ಲೋನ್ನ ಮಾರ್ಬಿಟ್ಟು ಸೆಕ್ಯೂರಿಟಿನ ತಗೊಂಡು ಹೋಗ್ಬಿಡ್ತಾನೆ. ಬಟ್ ನೆಕ್ಸ್ಟ್ ಚಿನ್ನನ ಯಾರು ತಗೊಂಡು ಬಂದು ಇಡ್ತಾರೆ ಅಂತ ಅನ್ನೋದೇ ಪಾಯಿಂಟ್. ಸೊ ಇಂಡಿಯಾದಲ್ಲಿ 30,000 ಟನ್ವರೆಗೂ ಚಿನ್ನ ಇದೆ. ಅದರಿಂದ ಈ ಥರ ಕಂಪನಿಗಳು ವಿಚ್ ಆನ್ ಡಿಪೆಂಡಿಂಗ್ ಆನ್ ಗೋಲ್ಡ್ ಲೋನ್, ಅವರಿಗೆ ದೊಡ್ಡದಾಗಿ ಪ್ರಾಬ್ಲಮ್ ಬರುತ್ತೆ ಅಂತ ನಾನು ನಂಬ್ತಾ ಇಲ್ಲ. ಅವ್ರು ಡೆಫಿನೆಟ್ ಆಗಿ ತಪ್ಪಿಸ್ಕೋತಾರೆ. ಎರಡನೇ ಸುದ್ದಿ ಏನ್ ಬಂದಿದೆ ಅಂತಂದ್ರೆ ಈ ಸೆಬಿ ಈ ಶಾರ್ಟ್ಸ್ ಅಲ್ಲಿ ಈ ಎಲಿಜಿಬಲ್ ಸ್ಟಾಕ್ಸ್ ಸ್ಟ್ರೆಂಥನ್ ಕ್ಯಾಶ್ ಮಾರ್ಕೆಟ್ ಮಾಡ್ತಾ ಇದ್ದಾರೆ. ಅದು ಏನಾಗ ಸ್ವಲ್ಪ ಅರ್ಥ ಆಗುವ ಹಾಗೆ ಹೇಳಿ. ಇದು ನಾನು ನಿಮ್ಗೆ ತುಂಬಾ ದಿನದಿಂದ ಹೇಳ್ತಾ ಇದ್ದೀನಿ. ಈಗ ಎಲ್ಲರೂ ಈ ಆಪ್ಷನ್ಸ್ ಮಾಡುವಂಥದ್ದು ಶಾರ್ಟ್ ಹೊಡೆಯೋದಕ್ಕೋಸ್ಕರ ಮಾಡ್ತಾರೆ. ಸೊ ನಾವು ಈ ತುಂಬ ಸ್ಟಾಕ್ಸ್ನ ಲೆಂಡ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟರೆ, ಯಾರ ಹತ್ರ ಈಗ ಸ್ಟಾಕ್ ಇಲ್ಲಂಗೆ ಇರುತ್ತೋ ಅವನು ಲೆಂಡಿಂಗ್ ಕೊಡ್ತಾನೆ, ಅದನ್ನು ತಗೊಂಡು ಇವರು ಮಾರ್ತಾರೆ. ಅದರಿಂದ ಇವರ ಈ ಫ್ಯೂಚರ್ಸ್ ಮಾರ್ಕೆಟ್ ಆಪ್ಷನ್ಸ್ ಕಡಿಮೆ ಆಗುತ್ತೆ ಅಂತ ಇವರು ಅನ್ಕೋತಾ ಇದ್ದಾರೆ. ಇದು ತಪ್ಪು. ಯಾಕೆಂತಂದರೆ ಈ ಫ್ಯೂಚರ್ಸ್ ಮಾರ್ಕೆಟ್ ಆಪ್ಷನ್ಸು
ಕಂಪ್ಲೀಟ್ ಆಗಿ ಅದು ಲೆವರೇಜ್ ಮಾರ್ಕೆಟ್ ರೈಟಾ. ಈಗ ಈ ಪರ್ಸೆಂಟೇಜ್ ಆಫ್ 1000 ಶೇರ್ಸು, ಸೊ ಅದು ಬಂದು ಡೆಫಿನೆಟ್ ಆಗಿ ಲಿವರೇಜ್ ಮಾರ್ಕೆಟು. ಇದು ಕಂಪ್ಲೀಟ್ಲಿ ಅನ್ಲಿವರೇಜ್. ದಟ್ ಈಸ್ ಬೇಸಿಕ್ಲಿ ನೀನು ಫುಲ್ ಕ್ಯಾಶ್ ಕೊಟ್ಟು ಸ್ಟಾಕ್ನ ತೊಗೊಂಡು ಮಾರಿಬಿಟ್ಟು ರೇಟ್ಗೆ ಸ್ಟಾಕ್ನ ಕೊಟ್ಬಿಟ್ಟು ತಿರ್ಗಾ ಒಂದು ಸೆಕ್ಯೂರ್ ರೇಟ್ ರಿಲೀಸ್ ಮಾಡ್ತಾರೆ. ಬಟ್ ಇದರಲ್ಲಿ ಏನು ಅಂತಂದರೆ, ಒಂದು 5,000 ರೂಪಾಯಿಗೆ ನಾನು ತೊಗೊಂಡು ಮಾಡಿದೆ ಅಂತಂದರೆ 1,500 ರೂಪಾಯಿ ಕವರ್ ಮಾಡಿದ್ರೆ ನನಗೆ 1,500 ರೂಪಾಯಿ ಪ್ರಾಫಿಟ್. ಬಟ್ ಯಾಕೆ ಫುಲ್ ದುಡ್ಡು ಸ್ವಲ್ಪ ಎಕ್ಸ್ಟ್ರಾ ತೊಗೋತಾರೆ ಅಂತಂದರೆ, ಈಗ ನಾಳೆ ನೀನು ಶಾರ್ಟ್ ಹೊಡಿತೀಯ, ಅದು ಲಾಂಗ್ಗೆ ಹೊಟ್ಟೋಯ್ತು ಅಂತ ಇಟ್ಕೊ. ನೀನು 500 ರೂಪಾಯಿಗೆ ತೊಗೊಂಡು ಅದನ್ನ ಶಾರ್ಟ್ ಮಾಡಿಬಿಟ್ಟು 1,000 ಶೇರ್ ಅಂತಂದರೆ ಅದು 600 ರೂಪಾಯಿಗೆ ಹೊಟ್ಟೋಯ್ತು ಅಂತಂದರೆ 100 ಇಂಟು 1000 ಶೇರ್ ನೀವು ದುಡ್ಡು ಕೊಡಬೇಕು. ಆ ದುಡ್ಡನ್ನ ನೀನಿಲ್ಲ ಅಂತಂದರೆ ಬ್ರೋಕರ್ ಕೊಡಬೇಕು. ಇದೇನೇ ಪ್ರಾಬ್ಲಮ್. ಅದರಿಂದ ಇದು ದೊಡ್ಡದಾಗಿ ಟೇಕ್ ಆಫ್ ಆಗುತ್ತೆ ಅಂತ ನಾನು ಅನ್ಕೋತಾ ಇಲ್ಲ. ಆದ್ರೆ ತುಂಬಾ ಜನ ಏನು ಆರ್ಗ್ಯೂ ಮಾಡ್ತಾರೆ, ಈ ರೀತಿ ಬಂದಿರೋದ್ರಿಂದಾನೇ ಮಾರ್ಕೆಟ್ ಇನ್ನು ಮೆಚೂರ್ ಆಗುತ್ತೆ, ಈ ಪ್ರೈಸ್ ಡಿಸ್ಕವರಿ ಎಲ್ಲ ಚೆನ್ನಾಗುತ್ತೆ. ಹೌದು, ದುಡ್ಡು ಬೇಕಲ್ವಪ್ಪ, ದುಡ್ಡಿದೆ ತಾನೇ ಆಡೋದಕ್ಕಾಗುತ್ತೆ. ಈಗ ಈ ಧರ್ಮಪುರಿ ಇನ್ಸಿಡೆಂಟಲ್ಲಿ ಏನಾಯಿತು, ವೈಫ್ ಒಡವೆ ಎಲ್ಲ ಇಟ್ಕೊಂಡು ಆಡಿ ನೋಡಿ ಎಲ್ಲ ಹೊರಟಾಯ್ತಲ್ಲ. ಸೊ ದೇ ವಿಲ್ ಟ್ರೈ ಟು ಲಿವರೇಜ್, ದೇ ವಿಲ್ ನಾಟ್ ಪೇ ಫುಲ್ ಕ್ಯಾಶ್ ಅಂಡ್ ಪ್ಲೇ. ಸೊ ನೀವೇನ್ ಹೇಳ್ತಾ ಇದ್ದೀರಾ ಅಂತಂದ್ರೆ, ಇದು ಇನ್ನು ರಿಟೇಲರ್ಸ್ಗೆ ಏಟ್ ತಿನ್ನೋದಕ್ಕೆ ಸಾಧ್ಯತೆಗಳು ಜಾಸ್ತಿ ಆಗ್ತಾ ಇದೆ ಅಂತ. ಸೊ ನಮ್ಮ ಈ ಜೈನ್ ಸ್ಟ್ರೀಟು, ನಮ್ಮ ಈ ಗೌರ್ಮೆಂಟ್ ಟ್ಯಾಕ್ಸೇಷನ್, SEBI, NSE ಅವರೇ ಸಂಪಾದನೆ ಮಾಡ್ತಾರೆ. ರುಪಿ ಈಗ 3 ವೀಕ್ ಲೋಗೆ ಬಂದಿದೆ, 4ಗೆ ಬಂದಿದೆ, ಡಿಸ್ಪೈಟ್ ಕ್ರೂಡ್ ಬೆಲೆ ಎಲ್ಲ ಇಳಿದಿದೆ. ಈಗ ಇಂಡಿಯಾದ ಪ್ರಾಬ್ಲಮ್ಗೂ ಕ್ರೂಡ್ಗೂ ಸಂಬಂಧ ಇಲ್ಲ. ಹೌದು, ಯಾಕೆ? ಇಂಡಿಯಾದಲ್ಲಿ ವಿ ವಾಂಟ್ ಟು ಎಕ್ಸ್ಪೋರ್ಟ್ ಮೋರ್ ದೆನ್ ವಾಟ್ ವಿ ಇಂಪೋರ್ಟ್, ಇಂಪೋರ್ಟ್ ಮೋರ್ ದೆನ್ ವಾಟ್ ವಿ ಎಕ್ಸ್ಪೋರ್ಟ್. ಸೊ ಒಂದು ಡಾಲರ್ ಅಭಾವ ಅನ್ನೋದಿದೆ. ಈ ಡಾಲರ್ ಅಭಾವನ ಸಾಲ್ವ್ ಮಾಡೋದಕ್ಕೆ ಹೊರದೇಶದಿಂದ ದುಡ್ಡು ಒಳಗಡೆ ಬಂದಾಗಿಂದ ಈ ಕ್ಯಾಪಿಟಲ್ ಫ್ಲೋಸ್ ಅಂತ ಹೇಳ್ತಾರೆ. ಇದರದ್ದು ಸಾಲವಾಗಿ ಬರುತ್ತೆ, ಇಲ್ಲ ಅಂತಂದ್ರೆ ಸ್ಟಾಕ್ ಆಗಿ ತಗೊಳಕ್ ಬರುತ್ತೆ. ಈಗ 2 ವರ್ಷದಿಂದ ಕ್ಯಾಪಿಟಲ್ ಹೊರಗಡೆ ಹೋಗ್ತಾನೆ ಇದೆ. FIS ಮಾಡ್ತಾ ಇದ್ದಾನೆ, VC ಮಾಡ್ತಾ ಇದ್ದಾನೆ, ಕಂಪನಿ ಸ್ಟಾಕ್ನ ಮಾರ್ಬಿಟ್ಟು ಹೋಗ್ತಾ ಇದ್ದಾನೆ. ಈ ಹ್ಯುಂಡೈ ಇದೆಲ್ಲ. ಸೊ ಇದನ್ನೆಲ್ಲ ಮಾರುವಾಗ ದೇರ್ ಇಸ್ ಹ್ಯೂಜ್ ಪ್ರೆಷರ್ ಆನ್ ದಿ ಇಂಡಿಯನ್ ಡಾಲರ್ ಅವೈಲಬಿಲಿಟಿ. ದಟ್ ಈಸ್ ಪುಟಿಂಗ್ ಪ್ರೆಷರ್ ಆನ್ ನಿಫ್ಟಿ. ಬಟ್ ನೀನು ಇದನ್ನೆಲ್ಲ ಡಿಫೆಂಡ್ ಮಾಡ್ದಂಗೆ 120 ಬೀಳೋದಕ್ಕೆ ಬಿಟ್ಟಿದ್ದೆ ಅಂತಂದ್ರೆ ನಿನಗೆ ಇಷ್ಟೊಂದು ಪ್ರೆಷರ್ ಇರೋದಿಲ್ಲ. ಯಾಕೆ ಅಂತಂದ್ರೆ ನೀನು ಈಗ ವ್ಯಾಲ್ಯೂ ಕಡಿಮೆ ಆಗೋಯ್ತು ಅಂತಂದ್ರೆ ಅವ್ನು ಪ್ರಾಫಿಟ್ಗೆ ಇದಕ್ಕೋಸ್ಕರ ನಿಲ್ಲೋದಿಲ್ಲ. ಅವ್ನು ಪ್ರಾಫಿಟಬಲ್ ಆಗಿ ಇರೋದ್ರಿಂದನೇ ಮಾರ್ಬಿಟ್ಟು ಹೋಗ್ತಾ ಇದ್ದಾನೆ. ಇವನ್ ಆಲ್ಸೋ ಪ್ರಾಫಿಟಿಂಗ್ ಡಾಲರ್ಸ್. ಅದೇ ಈಗ ರೀಸೆಂಟ್ ಆಗಿ ನಮ್ಮ RBI SA ಲಾಂಚ್ ಮಾಡಿದಾರಲ್ಲ, ಅದ್ರ ಮೂಲಕ ತುಂಬಾ FA ಅಂತ ಅನ್ನೋದು ಫಿಕ್ಸೆಡ್ ಡೆಪಾಸಿಟ್. ಬ್ಯಾಂಕ್ ಸಾಲ ತಗೊಂತಾನೆ ನಿನಗೆ ಕೊಡ್ತಾನೆ. ವಾಟ್ ಇಸ್ ದ ಡೆಪಾಸಿಟ್? ಡೆಪಾಸಿಟ್ ತಿರ್ಗಾ ನೀನು ಕೊಡಬೇಕು. ಹೌದು. ಸೊ RBI ಇಸ್ ಟೇಕಿಂಗ್ ದ ರಿಸ್ಕ್ ಆಫ್ ಡಿಪ್ರಿಸಿಯೇಷನ್. ಆ ಬಂದಿರೋಂಥ ಡಾಲರ್ನ ಇವತ್ತೇ ಮಾಡಿಬಿಟ್ಟು 3 ವರ್ಷ ಆದ್ಮೇಲೆ RBI ತಿರ್ಗಾ ಡಾಲರ್ ಕೊಡ್ತಾರೆ. ಸೊ ಅದರಿಂದನೇ ಈಗ ರೀಸೆಂಟ್ ಆಗಿ ICICI ಬ್ಯಾಂಕ್ ಅಲ್ಲಿ ಅಮೌಂಟ್ ಈಗ ಡಾಲರ್ ಅಲ್ಲಿ ತೆಗಿತಾ ಇದ್ದಾರೆ. ಡಾಲರ್ ಅಲ್ಲಿ ತಗಲ್ಬಿಟ್ಟು RBI ಕೊಡ್ತಾರೆ. RBI ಡಾಲರ್ನ ಮಾಡ್ತಾನೆ. ವೆರ್ ಇಸ್ ಟೈಮ್ ಫಾರ್ RBI ಟು ಪೇ ಬ್ಯಾಂಕು, ICICI SPFC ಡಾಲರು. ಹೌದು. ಇವತ್ತು ಡಾಲರ್ 90 ಸಾಲ ತಗೊಂಡ್ಬಿಟ್ಟು 5 ವರ್ಷ ಆದ್ಮೇಲೆ 130 ರೂಪಾಯಿನಲ್ಲಿ ಕೊಡಬೇಕು ಅಂತಂದ್ರೆ 35 ರೂಪಾಯಿ RBIಗೆ $1ಗೆ ಲಾಸ್. ಈಗ ಕಲ್ಯಾಣ್, ಈ ಗೋಲ್ಡ್ ಬಗ್ಗೆನೇ ಮಾತಾಡ್ತಿರ್ಬೇಕು. ಈಗ ಕಲ್ಯಾಣ್ ಒಂದು 7% ಬಿದ್ದಿದೆ, ಆದ್ರೆ ಕ್ವಾರ್ಟರ್ಗೆ ರೆವೆನ್ಯೂ 38% ತೋರಿಸಿದ್ದಾರೆ. ಯಾಕೆ ಇಷ್ಟೊಂದು ಗೋಲ್ಡ್ ಬೆಲೆ ಇಳಿತಾ ಇದೆ? ಜ್ಯುವೆಲರೀಸ್ ನ ತುಂಬಾ ತಗೋತಾರ ಜನರು. ಗೋಲ್ಡ್ ಬೆಲೆ ಇಳಿಯುತ್ತೆ. ಯಾಕೆ ಇಳಿತಾ ಇದೆ ಅಂತಂದ್ರೆ ಬೇಸಿಕ್ಲಿ ಅಮೆರಿಕಾದಲ್ಲಿ ಇಂಟ್ರೆಸ್ಟ್ ರೇಟ್ ಏರೋದಿದೆ ಅನ್ನೋಂಥ ಒಂದೇ ಕಾರಣದಿಂದ ಇದು ಗೋಲ್ಡ್ ರೇಟ್ ಇಳಿತಾ ಇದೆ. ಅಮೆರಿಕಾದಲ್ಲಿ ಇಂಟ್ರೆಸ್ಟ್ ರೇಟ್ ಏರೋದಿಲ್ಲ ಅಂತಂದ್ರೆ ಗೋಲ್ಡ್ ತಿರ್ಗಾ ಏರ್ಬಿಡತ್ತೆ. ಈಗ ಕಲ್ಯಾಣಲ್ಲಿ ಏನ್ ಪ್ರಾಬ್ಲಮ್ ಅಂತಂದ್ರೆ ಅವರಿಗೆ ಸಾಲ ತುಂಬಾ ಇದೆ. ಆಮೇಲೆ ಇನ್ನೊಂದು ಲ್ಯಾಂಡ್ ಬ್ಯಾಂಕ್ ಮಾಡಿ ಇದು ಸಾಲ ತೀರಿಸ್ತೀವಿ ಅಂತ ಹೇಳಿದ್ರೆ ಅವ್ರ ಸಾಲ ಏರ್ತಾನೆ ಹೋಗ್ತಾ ಇದೆ. ಎರಡನೇದು ಅವನು ಈ ಫ್ರಾಂಚೈಸಿ ಮಾಡೋದ್ರಲ್ಲಿ ಎಕ್ಸ್ಪ್ಯಾಂಡ್ ಮಾಡಿದ್ದಾನೆ. ಸೊ ಫ್ರಾಂಚೈಸಿಗೆ ತಿರ್ಗಾ ಶೇರ್ ಪ್ರಾಫಿಟ್ ಕೊಡಬೇಕು. ಅವರ ನೆಟ್ ಪ್ರಾಫಿಟ್ನ ನೋಡಿದ್ರಿ ಅಂತಂದ್ರೆ ಟೈಟನ್ ನೆಟ್ ಪ್ರಾಫಿಟ್ಗಿಂತ ಕಡಿಮೆ. ಹಾಗೆ ಲಾಂಗ್ ಟರ್ಮ್ ಅಲ್ಲಿ ನೋಡುವಾಗ ಇವರು ರಿಕವರ್ ಆಗ್ಬಿಡ್ತಾರೆ. ಇದಕ್ಕೂತ್ರ ನಾನು ಸ್ವಲ್ಪ ಇಟ್ಟಿದ್ದೀನಿ. ತುಂಬಾ ಚೀಪ್ ಆಗಿ ಒಂದು ಬಿಲೋ IPO ಪ್ರೈಸ್. ಯಾಕಂದ್ರೆ ನಾನು ಅನ್ಕೊಳ್ಳೋದು ಇದು ತುಂಬಾ ಒಳ್ಳೆ ಕಂಪನಿ, ಸ್ವಲ್ಪ ದಿನಕ್ಕೆ ಆ ನೋವನ್ನೋದು ಇರುತ್ತೆ. ಹೌದು, ಸ್ವಲ್ಪ ದಿನಕ್ಕೆ ನೋವಂತೂ ಇರುತ್ತೆ. ಇದ್ರ ಮೇಲೆ ಕಮಿಟ್ ನೋಡ್ತಾ ಇರೋಂತೂ ತಪ್ಪೆ. ಸೊ ಈಗ ಏನಂದ್ರೆ ಮೋರ್ ಕೇಬಲ್ ಆಪ್ಷನ್ ಓನ್ಲಿ ಇಫ್ ಯು ಲುಕಿಂಗ್ ಅಟ್ ದ ವೆರಿ ಲಾಂಗ್ ಟರ್ಮ್. ತಂಗೊಮೈಲ್ ಆರ್ ಅದ್ಕೆ ತಂಗೊಮೈಲು ಈಗ ವಜ್ರಗ ಸುಶಿದಾಗಲೆಲ್ಲ ಇದೆ ಅಲ್ವಾ ಸರ್? ನೀವು ಹೇಳಿದಾಗ ಅದು 2,000 3,000 ಇತ್ತು. ಈಗ ಅದು 6,000 ಎಲ್ಲ ದಾಟಿ ಎಲ್ವೋ ಹೋಗಾಯ್ತು. ತುಂಬಾ ದಿವಸ ಅನ್ಸುತ್ತೆ. ಚಿಕ್ಕ ಮಗು ಇದ್ದಾಗ ಇರೋದನ್ನ ಹೇಳ್ತಾ ಇದ್ದೀರಾ. ನೀನೇ ತಗೊಂಡಿದ್ಯಾ ಅದನ್ನ? ಹೌದು. ಸೊ ಈಗ ತಂಗೊಮೈಲ್ ನೋಡೋದಕ್ಕೆ ಆಗಲ್ಲ ಸರ್. ತಂಗೊಮೈಲು ನೋಡಕ್ಕಾಗಲ್ಲ, ಟೈಟನ್ ನೋಡಕ್ಕಾಗಲ್ಲ.
ಸೊ ಆ ರೀತಿ ನೋಡೋವಾಗ ಒಂದು ಅವಕಾಶ ಅಂತಿದ್ರೆ ಅದು ಕಲ್ಯಾಣಲ್ಲೇ ಒಂದು ಅವಕಾಶ ಇರೋದು. ಕಲ್ಯಾಣ ಈಗ ನೀವು ಕನ್ಸಿಡರ್ ಮಾಡಿದೆ ತುಂಬ ಲಾಂಗ್ ಟರ್ಮಲ್ಲಿ. ಆಮೇಲೆ 400 ರೂಪಾಯಿಗೆ ಬೇಡ ಅಂತ ಹೇಳಿದ್ರಿ. 400 ರೂಪಾಯಿ ನಾನು ಇನ್ನೂ ಹೈಯರ್ ಪ್ರೈಸಲ್ಲಿ ಬೇಡ ಅಂತ ಹೇಳಿದೆ. 700ಗೆ ಈಗ ಬೇಡ ಅದು ಅರ್ಧ ಪ್ರೈಸ್ ಇದೆಯಲ್ವಾ. ಸೊ ಅದನ್ನ ನಾವು ಇಫ್ ಯು ಆರ್ ನಾಟ್ ಸೋಲ್ಡ್ ಅಟ್ 700ಗೆ ನಾವು ಈಗ ಹೊರಗಡೆ ಬಂದ್ಬಿಟ್ಟು 400ಕ್ಕೆ ಹೌದು ಕರೆಕ್ಟ್ ನೀವ್ ಹೇಳಿದ್ ನಿಜ. ಅದು ಯಾಕೆ ಅಂತಂದ್ರೆ ವಾನ್ಬರ್ ಪಿಂಕಸ್ಸು ಮಾಡ್ದ, ಅದರಿಂದ ಜೊತೆಯಲ್ಲೇ ಮಾಡಿದ್ವಿ. ಈಗ ನಾವು ಟಾಟಾಗ್ ಬರೋಣ. ಟಾಟಾ ನಮ್ಗೆ ಉಪಯುಕ್ತ ಸ್ವಲ್ಪ ಹಂಚ್ಕೊಂಡ್ರೆ ಅದು ಸ್ವಲ್ಪ ನೆಮ್ಮದಿಯಾಗಿರುತ್ತೆ. ಅವರು ಈ ಲೀಡರ್ಶಿಪ್ ಚೇಂಜು ಕಂಟಿನ್ಯೂಸ್ ಆಗಿ ಅದು ಹೇಳ್ತಾನೆ ಇದ್ದಾರೆ. ಈ ಟಾಟಾದಲ್ಲಿ ಟಾಟಾಗೂ ಇಲ್ಲಿ ಬಾಕಿ ಇರುವಂತ ಟಾಟಾ ಸನ್ಸ್ವು ಈ ಮಿಸ್ತ್ರಿ ಹೊರಗಡೆ ಇರೋಂಥವ್ರು ಈಗ ಬೇರೆ ಫ್ರಿಡ್ಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ತುಂಬಾ ಹೈ ಇಂಟ್ರೆಸ್ಟ್ ರೇಟ್ ಅಲ್ಲಿ. ಸ್ವಲ್ಪ ಇದ್ರ ಬಗ್ಗೆ ಕ್ಲಾರಿಟಿ ಕೊಡಿ. ಈ ಟಾಟಾ ಸನ್ಸ್ ಈಗ ಅಂದ್ರೆ ಸ್ವಲ್ಪ ನಮ್ಗೆಲ್ಲಾದ್ರೂ ಈ ಟಾಟಾ ಸನ್ಸ್ ಲಿಸ್ಟ್ ಆಗೋದಕ್ಕೆ ಸಾಧ್ಯತೆಗಳಿದೆ, ಆದ್ರೆ ಅವರು ರೆಸಿಸ್ಟ್ ಮಾಡ್ತಾ ಇದ್ದಾರೆ. ಹಿ ವಾಂಟ್ಸ್ ಟು ಕೀಪ್ ಇಟ್ ಪ್ರೈವೇಟ್. ಸೊ ಅದು ಹೇಗೆ ಮುಗಿಯುತ್ತೆ ಅಂತ ಹೇಳೋದಕ್ಕಾಗಲ್ಲ. ಆಗ ಲಿಸ್ಟ್ ಆದ್ರೂ ಕೂಡ ಈವನ್ ಈಗ ಒಂದು 17% ಶೇರ್ ಸರ್ಪಂಚ್ ಸ್ಟ್ರೀಟಲ್ಲಿದೆ, ಕರೆಕ್ಟ್. ಅವನಿಗೆ ಇಮಿಡಿಯೇಟ್ ಆಗಿ ವ್ಯಾಲ್ಯೂನ ಇದು ಮಾಡಬೇಕು. ಸೊ ಇವನು ಅದರಿಂದ ಅದನ್ನ ಪ್ಲಿಡ್ಜ್ ಮಾಡಿ ಹೌದು ಅವನು ದುಡ್ಡನ್ನ ರೈಸ್ ಮಾಡಿದ್ದಾನೆ. ಯಾಕೆ ಇಂಟ್ರೆಸ್ಟ್ ರೇಟ್ ಅಷ್ಟೊಂದು ಹೈ ಅಂತಂದ್ರೆ ಇವತ್ತಿರುವಂಥದ್ದನ್ನ ನೀನು ಫೋರ್ಸ್ ಮಾಡೋದಕ್ಕಾಗಲ್ಲ ಟಾಟಾನ. ನಿಮ್ಗೆ ಈಗ ಸೆಕ್ಯೂರಿಟಿ ನಿಮ್ಮ ಕೈಗೆ ಬಂದ್ಬಿಡ್ತು, ನಿನ್ನ ಹೆಸರಿಗೆ ಬದಲಾಗುತ್ತಾ ಅಂತ ಕೇಳಿದ್ರೆ ಇನ್ ಪರ್ಮಿಷನ್ ಕೊಟ್ರೇನೆ ಅದು ಆಗೋದು, ಕರೆಕ್ಟ್. ಇಟ್ಸ್ ಅ ಪ್ರೈವೇಟ್ ಲಿಮಿಟೆಡ್ ಕಂಪನಿ. ನೀನು ಯಾಕೆ ಫ್ಲೆಜ್ನ ತಗೊಂಡೆ ಅಂತ ಕೇಳಿದ್ರು ಕಷ್ಟ. ಅದರಿಂದ ರೇಟ್ ಅನ್ನೋದು ಏರಿದೆ. ಸೊ ಲಿಸ್ಟ್ ಆಗೋಯ್ತು ಅಂತಂದ್ರೆ ಮಿಸ್ಟ್ರೀಸ್ ಈಸಿಯಾಗಿ ಹೊರಗಡೆ ಬಂದ್ಬಿಡ್ತಾರೆ ಯಾವುದೇ ಪ್ರಾಬ್ಲಮ್ ಇಲ್ದಂಗೆ. ಇವನೇನ್ ಕೇಳ್ತಾ ಇದ್ದಾನೆ ಅಂತಂದ್ರೆ ಯಾಕೆ ಲಿಸ್ಟ್ ಮಾಡಬೇಕು ಅಂತ ಅನ್ಕೊಂಡು ಕೂತಿದ್ದಾನೆ. ಸರಿ, ನಮ್ಮ ಹತ್ರ ಒಂದು 3 ಮುಟ್ಟಾಲ್ ಪ್ರಶ್ನೆಗಳಿದೆ, ಚಿಂತೆ ಮಾಡಬೇಡಿ. ಸರಿ, ನಮ್ಮ ಹತ್ರ ಒಂದು 3 ಮುಟ್ಟಾಲ್ ಪ್ರಶ್ನೆಗಳಿದೆ, ಕೋಪ ಮಾಡ್ಕೋಬೇಡಿ. ಬಾಂಡ್ ತಗೊಳ್ಳೋದಕ್ಕೆ 18% ಇಟ್ಟಿದ್ದಾರೆ. ನಾಳೆಗೆ ಅದು 1 ವರ್ಷ ಆಗ್ತಾ ಇದೆ. ಟಾಟಾ ಲಿಸ್ಟ್ ಆಗ್ದಂಗೆ ಆಗ್ತಾ ಇದೆ. ಸರಿನಾ? ಪಲ್ಲನ್ಜಿ ಈಗ ದಿಢೀರ್ ಅಂತ ಬಂದು ಸರಿ ನಾನು ನಿನ್ಗೊಂದು ಪಾಠ ಹೇಳ್ಕೊಡ್ತೀನಿ ಅಂತ ಹೇಳಿ ಆ ಲೋನ್ನ ಬೌನ್ಸ್ ಮಾಡೋದಕ್ಕೆ ಬಿಟ್ರು ಅಂತಂದ್ರೆ ಆ ಸೆಕ್ಯೂರಿಟಿ ಈಗ ಯಾರು ಪ್ಲೆಜ್ ಮಾಡಿದ್ರೆ ಅಂದ್ರೆ ಟಾಟಾಗೆ ಇನ್ನೂ ಮೋಸವಾದಂತ ಒಂದು ಸ್ಥಿತಿನೇ ಅಲ್ವಾ? ಅದು ಒಬ್ಬ ವ್ಯಕ್ತಿ ಹತ್ರ ಹೋಗೋದಿಲ್ವಲ್ಲ, ಹಲವಾರು ವ್ಯಕ್ತಿಗಳ ಹತ್ರ ಹೋಗುತ್ತಲ್ವಾ. ಪಲ್ಲನ್ಜಿಗೆ ಅವ್ನು ಕೇಳುವಂತ ದುಡ್ಡನ್ನ ಇವತ್ತೇ ಕೊಟ್ಬಿಡ್ಬೋದಲ್ವಾ? ಕೊಡಲ್ಲ ಅಂತ ಇದ್ದಾನೆ, ಅದನ್ನೇ ತಾನೇ ಹೇಳ್ತಾ ಇದ್ದೀನಿ. ದೇ ಆರ್ ಫ್ಯಾಮಿಲಿ. ಟಾಟಾ ಇಸ್ ಮ್ಯಾರಿಡ್ ಟು ಪಲ್ಲನ್ಜಿಸ್ ಡಾಟರ್. ಸರಿ, ಟಾಟಾ ಬಗ್ಗೆ ಮಾತಾಡಿದ್ರಿ. ಈಗ ನಾನು ಟೈಟನ್ ಬಗ್ಗೆ 41% ಕನ್ಸ್ಯೂಮ್. ಹೌದು, ಯಾಕೆ ಅಂತಂದ್ರೆ ಆದ್ರೆ ವಜ್ರದ ಸೂಜಿ ಹಾಗೆ ಇದೆ, ಸುಮ್ಮನೆ ಹಂಗೆ ನೋಡ್ಕೊಂಡಿರ್ಬೇಕಾ? ಹೌದು, ಸುಮ್ಮನೆ ನೋಡ್ತಾ ಇವಿ. ಯಾಕೆ ಅಂತಂದ್ರೆ ಥಮಾಸ್ ಬ್ರ್ಯಾಂಡು ಅವನು ಟೇಕ್ ಓವರ್ ಮಾಡಿದಾನೆ. ಇಂಟರ್ನ್ಯಾಷನಲ್ ಸೇಲ್ಸ್ ಕೂಡ ಭಯಂಕರವಾಗಿ ಏರಿದೆ ಅಂಡ್ ಈಸ್ ಆಲ್ಸೋ ಎಕ್ಸ್ಪ್ಯಾಂಡಿಂಗ್. ಕರೆಕ್ಟು. ಆದ್ರೆ ನಮ್ಮ ಜನ ಏನ್ ಫೀಲ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಈ ಫ್ಯೂಚರ್ ಗ್ರೋತ್ ನೋಡುವಾಗ ಡೆಫಿನೆಟ್ ಆಗಿ ಅರ್ನಿಂಗ್ಸ್ ಕ್ಯಾಚ್ ಅಪ್ ಆಗ್ಬಿಡುತ್ತೆ ಅಂತ ಡಿಸಪಾಯಿಂಟ್ಮೆಂಟ್ ಹೇಳ್ತು. ಅದೇನೆ, ಯಾಕೆ ತುಂಬಾ ಭಯಂಕರವಾಗಿತ್ತು ಅದು. 11% 12% ಒಂದೇ ದಿನದಲ್ಲಿ. ಯಾಕೆಂತಂದ್ರೆ ಹೈಲಿ ಓವರ್ ವ್ಯಾಲ್ಯೂಡ್. ಪ್ರಾಫಿಟ್ ಮಾಡಿದ್ರಲ್ಲ. ಆದ್ರೆ ವ್ಯಾಲ್ಯೂ ಇಸ್ ವಾಟ್ ದ ವೇ ಹೋಲ್. ಓಕೆ, ಅವನ ಹತ್ರ ಮಾರ್ಬಿಟ್ಟ. ಇವತ್ತು ಕೂಡ ನಿಮ್ಮ ಪಟಾಕಿ ಲಿಸ್ಟ್ ಅಲ್ಲಿ ಇರೋದನ್ನ ಕನ್ಸಿಡರ್ ಮಾಡಿ. ಇವತ್ತು IT ಸ್ಟಾಕ್ಸ್ನ ಇಳಿತಾ ಕನ್ಸಿಡರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಟ್ಟಿ. ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ, ಅವರಿಗೂ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಅನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ಆಟರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ 450 ರೂಪಾಯಿಗೆ ಕೊಡ್ತಾ ಇದ್ದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. 1 ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ಆರ್ಟಿಕಲ್ಸ್ ಒಂದು 10ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ 1 ತಿಂಗಳಿಗೆ 99 ರೂಪಾಯಿ ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾನ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ, ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಯಾರಿಗೆಲ್ಲ ಆ ಬುಕ್ ಬೇಕೋ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು. ನಿಮಗೆ ಏನಾದ್ರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ID ಗೆ ಮೆಸೇಜ್ ಮಾಡಿ. ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.